ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಸಕಲೇಶ್ಪುರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು, ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನ ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೆಸಿಬಿಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ ಆರ್ಎಫ್ಒ ಹೇಮಂತ್ ಹಾಗೂ ಸಿಪಿಐ ಆದಂತಹ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನ ಮಾಡ್ತಾ ಇರುವುದನ್ನ ಕಾಣಬಹುದಾಗಿದೆ. ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನ ನೀಡ್ತಾರೆ. ಆದ್ರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ರಣಮಳೆಗೆ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಹರಗರಹಳ್ಳಿಯ ಶಿವಣ್ಣ ಅನ್ನುವವರ ಮನೆ ಬಳಿಯೇ ಗುಡ್ಡ ಕುಸಿದಿದ್ದು, ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಎದುರಾಗಿದೆ. ಹಾಸನದ ಮಲೆನಾಡು ಸಕಲೇಶ್ಪುರ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಅಂತ ಪ್ರಕರಣಗಳು ಕಂಡು ಬರ್ತಾ ಇದೆ. ಇನ್ನ ನಾವೀಗ ಹಾಸನದ ಸಕಲೇಶ್ಪುರದ ಹರಗರಹಳ್ಳಿ ಗ್ರಾಮದಲ್ಲಿ ಇರುವಂತದ್ದು. ಹರಗರಹಳ್ಳಿ ಗ್ರಾಮದ ಶಿವಣ್ಣ ಎಂಬುವರ ಮನೆ ಬಳಿ ಈಗಾಗಲೇ ಭಾರಿ ಮಣ್ಣು ಕುಸಿದು ಮನೆ ಮೇಲೆ ಬರುವಂತಹ ಒಂದು ಸನ್ನಿವೇಶ ಎದುರಾಗಿದೆ. ಸಾಕಷ್ಟು ಈಗಾಗಲೇ ಅವರ ಮನೆಗೆ ಹಾನಿಯಾಗುವಂತಹ ಸನಿಹದಲ್ಲೇ ಗುಡ್ಡ ಕುಸಿತ ಉಂಟಾಗಿರುವಂತದ್ದು. ಇನ್ನೂ ಕೂಡ ಮೇಲ್ಭಾಗದಲ್ಲಿ ಹೆಚ್ಚಿನ ದೊಡ್ಡ ಬೃಹತ್ ಮರಗಳು ಇರುವ ಕಾರಣ ಈಗಾಗಲೇ ಈ ಭಾಗದಲ್ಲೂ ಕೂಡ ಸಾಕಷ್ಟು ಏನು ಮುಂದೆ ಹೆಚ್ಚಿನ ಗುಡ್ಡ ಕುಸಿತ ಭಯದಲ್ಲಿದ್ದಾರೆ. ಈಗ ಈ ಮನೆಯ ಮಾಲೀಕರಾದ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಇದು ಯಾವಾಗ ಆಯ್ತು, ಏನು? ರಾತ್ರಿ 8 ಗಂಟೆಗೆ ಆಗಿದ್ದು. ಭಾರಿ ಮಳೆ ಆದ್ರಿಂದ 8 ಗಂಟೆಗೆ ನಾವು ನೋಡಿಲ್ಲ. ಒಂದು 15 ಗಂಟೆಲಿ ನೋಡ್ತೀವಿ ಪೂರ ಹೊರಗಡೆ ನೀರು ಬಂದಿದೆ. ಇವಾಗ ಬಿಡ್ಬೇಕಾಯ್ತು, ಎಲ್ಲ ಏನು ಮಾಡೋಕ್ಕೆ ಅರ್ಥ ಆಗ್ತದೆ. ಮುಂದೆ ಕೂಡ ಪ್ರಾಬ್ಲಮ್ ಇದೆ. ಸಿಕ್ಕಾಪಟ್ಟೆ ಗುಡ್ಡ ಇದೆ, ಮರ ಬೇರೆ ಇದೆ, ಬೇರೆ ಸಖತ್ತು ನೀರು ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. ಒಂದು ನೋಡಿ ಏನು ವಿಮರ್ಶೆ ಮಾಡಿ ಮಾಡಿ ನೋಡ್ಬೋದು. ಈಗ ಸಾಕಷ್ಟು ಏನು ಈ ಒಂದು ದೃಶ್ಯದಲ್ಲಿ ಕಾಣಬಹುದು, ಆ ಒಂದು ಗುಡ್ಡ ಕುಸಿತ ಪ್ರದೇಶದಲ್ಲಿ ಏನು ಮಣ್ಣು ಕುಸಿತ ಉಂಟಾಗಿದೆ, ಅದೇ ಜಾಗದಲ್ಲಿ ನೀರು ಕೂಡ ಉಕ್ಕಿ ಹರಿದು ಬರ್ತಾ ಇರುವಂತದನ್ನ ಕಾಣಬಹುದಾಗಿದೆ. ಮಧ್ಯಭಾಗದಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನು ಹೆಚ್ಚಿನ ಭಾಗದಲ್ಲಿ ಮನೆಗೆ ಹಾನಿಯಾಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ಏನು ಸ್ಥಳೀಯ ಆಡಳಿತ ಇರಬಹುದು, ಇವರು ಬಂದು ಒಂದು ಪರಿಹಾರವನ್ನ ಇದಕ್ಕೆ ಸೂಚಿಸಿದ್ರೆ ಏನಾದ್ರೂ ಒಂದು ದಾರಿಯನ್ನ ನಮಗೆ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಸಕಲೇಶ್ಪುರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು, ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನ ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೆಸಿಬಿಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಏನು ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶ್ಪುರ ಆರ್ಎಫ್ಒ ಹೇಮಂತ್ ಹಾಗೂ ಸಿಪಿಐ ಆದಂತಹ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನ
ಮಾಡ್ತಾ ಇರೋದನ್ನ ಕಾಣಬಹುದಾಗಿದೆ. ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನ ನೀಡ್ತಾರೆ. ಆದ್ರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳ್ಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ರಣಮಳೆಗೆ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಹರಗರಹಳ್ಳಿಯ ಶಿವಣ್ಣ ಅನ್ನುವವರ ಮನೆ ಬಳಿಯೇ ಗುಡ್ಡ ಕುಸಿದಿದ್ದು ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಎದುರಾಗಿದೆ. ಹಾಸನದ ಮಲೆನಾಡು ಸಕಲೇಶಪುರ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಅಂತ ಪ್ರಕರಣಗಳು ಕಂಡು ಬರ್ತಾ ಇದೆ. ಇನ್ನ ನಾವೀಗ ಹಾಸನದ ಸಕಲೇಶಪುರದ ಹರಗರಹಳ್ಳಿ ಗ್ರಾಮದಲ್ಲಿ ಇರುವಂತದ್ದು. ಹರಗರಹಳ್ಳಿ ಗ್ರಾಮದ ಶಿವಣ್ಣ ಎಂಬುವರ ಮನೆ ಬಳಿ ಈಗಾಗಲೇ ಭಾರಿ ಮಣ್ಣು ಕುಸಿದು ಮನೆ ಮೇಲೆ ಬರುವಂತಹ ಒಂದು ಸನ್ನಿವೇಶ ಎದುರಾಗಿದೆ. ಸಾಕಷ್ಟು ಈಗಾಗಲೇ ಅವರ ಮನೆಗೆ ಹಾನಿಯಾಗುವಂತಹ ಸನಿಹದಲ್ಲೇ ಗುಡ್ಡ ಕುಸಿತ ಉಂಟಾಗಿರುವಂತದ್ದು. ಇನ್ನೂ ಕೂಡ ಮೇಲ್ಭಾಗದಲ್ಲಿ ಹೆಚ್ಚಿನ ದೊಡ್ಡ ಬೃಹತ್ ಮರಗಳು ಇರುವ ಕಾರಣ ಈಗಾಗಲೇ ಈ ಭಾಗದಲ್ಲೂ ಕೂಡ ಸಾಕಷ್ಟು ಮುಂದೆ ಹೆಚ್ಚಿನ ಗುಡ್ಡ ಕುಸಿತ ಭಯದಲ್ಲಿದ್ದಾರೆ. ಈಗ ಈ ಮನೆಯ ಮಾಲೀಕರಾದ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡ್ಸೋಣ. ಇದು ಯಾವಾಗ ಆಯ್ತು, ಏನು? ರಾತ್ರಿ 8 ಗಂಟೆಗೆ ಆಗಿದ್ದು. ಭಾರಿ ಮಳೆ ಆದ್ರಿಂದ 8 ಗಂಟೆಗೆ ನಾವು ನೋಡಿಲ್ಲ. ಒಂದು 15 ಗಂಟೆಗೆ ನೋಡ್ತೀವಿ ಪೂರ ಹೊರಗಡೆ ನೀರು ಬಂದಿದೆ. ಇವಾಗ ಗೊತ್ತಾಯ್ತಾ ಇಲ್ಲ, ಏನು ಮಾಡೋಕ್ಕೆ ಅರ್ಥ ಆಗ್ತದೆ. ಮುಂದೆ ಕೂಡ ಪ್ರಾಬ್ಲಮ್ ಮುಂದೆನೂ ಪ್ರಾಬ್ಲಮ್ ಇದೆ. ಸಿಕ್ಕಾಪಟ್ಟೆ ಗುಡ್ಡ ಇದೆ, ಮರ ಬೇರೆ ಇದೆ, ಬೇರೆ ಸಖತ್ತು ನೀರು ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. ನೀವು ಒಂದು ನೋಡಿ ಏನು ವಿಮರ್ಶೆ ಮಾಡ್ಕೊಂಡು ಮಾಡಿ. ಓಕೆ, ನೋಡ್ಬೋದು. ಈಗ ಸಾಕಷ್ಟು ಈ ಒಂದು ದೃಶ್ಯದಲ್ಲಿ ಕಾಣಬಹುದು. ಆ ಒಂದು ಗುಡ್ಡ ಕುಸಿತ ಪ್ರದೇಶದಲ್ಲಿ ಮಣ್ಣು ಕುಸಿತ ಉಂಟಾಗಿದೆ. ಅದೇ ಜಾಗದಲ್ಲಿ ನೀರು ಕೂಡ ಉಕ್ಕಿ ಹರಿದು ಬರ್ತಾ ಇರುವಂತದನ್ನ ಕಾಣಬಹುದಾಗಿದೆ. ಮಧ್ಯಭಾಗದಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನು ಹೆಚ್ಚಿನ ಭಾಗದಲ್ಲಿ ಮನೆಗೆ ಹಾನಿಯಾಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಇರಬಹುದು, ಇವರು ಬಂದು ಒಂದು ಪರಿಹಾರವನ್ನ ಇದಕ್ಕೆ ಸೂಚಿಸಿದ್ರೆ ಏನಾದ್ರೂ ಒಂದು ದಾರಿಯನ್ನ ನಮಗೆ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಲೆನಾಡು ಹಾಸನದಲ್ಲಿ ಆರಿದ್ರ ರಣಾರ್ಭಟ ಮುಂದುವರೆದಿದೆ. ಸಕಲೇಶಪುರ ಮಾರನಹಳ್ಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದ್ದು ಭೂಕುಸಿತ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ತಡರಾತ್ರಿ ಹಾಸನದ ಶಿರಾಡಿ ಘಾಟ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 75 ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ ದಾರಿಯಲ್ಲೇ ನಿಲ್ಲುವಂತ ಪರಿಸ್ಥಿತಿ ಆಗಿದೆ. ಈಗಾಗಲೇ ಸ್ಥಳದಲ್ಲಿ ಗುಡ್ಡ ಕುಸಿತ ಆಗಿತ್ತು ಆ ಪ್ರದೇಶದಲ್ಲಿ ಮಣ್ಣನ್ನ ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೆಸಿಬಿಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಹಾಗೆ ಈಗಾಗಲೇ ಸುಮಾರು ರಾತ್ರಿ 2:30 ಗಂಟೆಯಿಂದಲೇ ಹಾಸನದ ಸಕಲೇಶಪುರ ಆರ್ಎಫ್ಒ ಹೇಮಂತ್ ಹಾಗೂ ಸಿಪಿಐ ಆದಂತಹ ನಿರಂಜನ್, ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಪ್ರಸನ್ನ ಕುಮಾರ್ ಇವರೆಲ್ಲರೂ ಕೂಡ ರಾತ್ರಿಯಿಂದಲೇ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಹಾಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ರಾತ್ರಿಯಿಂದಲೇ ಕೆಲಸವನ್ನ ಮಾಡ್ತಾ ಇರುವುದನ್ನ ಕಾಣಬಹುದಾಗಿದೆ. ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ಸಂಚಾರಕ್ಕೆ ಯೋಗ್ಯ ಅನ್ನುವಂತಹ ಒಂದು ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಇದರ ಒಂದು ಸಂಚಾರಕ್ಕೆ ಅವಕಾಶವನ್ನ ನೀಡ್ತಾರೆ. ಆದ್ರೆ ಇನ್ನೂ ಕೆಲವು ಭಾಗಗಳಲ್ಲಿ ಇಲ್ಲಿ ಗುಡ್ಡ ಕುಸಿಯುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಈಗ ಸಾಕಷ್ಟು ಈ ಭಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸವಾಲು ಅಂತಲೇ ಹೇಳ್ಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ರಣಮಳೆಗೆ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಹರಗರಹಳ್ಳಿಯ ಶಿವಣ್ಣ ಅನ್ನುವವರ ಮನೆ ಬಳಿಯೇ ಗುಡ್ಡ ಕುಸಿದಿದ್ದು ಗುಡ್ಡದ ಮೇಲಿಂದ ಮರಗಳು ಬೀಳುವ ಆತಂಕ ಎದುರಾಗಿದೆ. ಹಾಸನದ ಮಲೆನಾಡು ಸಕಲೇಶಪುರ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಗುಡ್ಡ ಕುಸಿತ ಅಂತ ಪ್ರಕರಣಗಳು ಕಂಡು ಬರ್ತಾ ಇದೆ. ಇನ್ನ ನಾವೀಗ ಹಾಸನದ ಸಕಲೇಶಪುರದ ಹರಗರಹಳ್ಳಿ ಗ್ರಾಮದಲ್ಲಿ ಇರುವಂತದ್ದು. ಹರಗರಹಳ್ಳಿ ಗ್ರಾಮದ
ಶಿವಣ್ಣ ಎಂಬುವರ ಮನೆ ಬಳಿ ಈಗಾಗಲೇ ಭಾರಿ ಮಣ್ಣು ಕುಸಿದು ಮನೆ ಮೇಲೆ ಬರುವಂತಹ ಒಂದು ಸನ್ನಿವೇಶ ಎದುರಾಗಿದೆ. ಸಾಕಷ್ಟು ಈಗಾಗಲೇ ಅವರ ಮನೆಗೆ ಹಾನಿಯಾಗುವಂತಹ ಸನಿಹದಲ್ಲೇ ಗುಡ್ಡ ಕುಸಿತ ಉಂಟಾಗಿರುವಂತದ್ದು. ಇನ್ನೂ ಕೂಡ ಮೇಲ್ಭಾಗದಲ್ಲಿ ಹೆಚ್ಚಿನ ದೊಡ್ಡ ಬೃಹತ್ ಮರಗಳು ಇರುವ ಕಾರಣ ಈಗಾಗಲೇ ಈ ಭಾಗದಲ್ಲೂ ಕೂಡ ಸಾಕಷ್ಟು ಮುಂದೆ ಹೆಚ್ಚಿನ ಗುಡ್ಡ ಕುಸಿತ ಭಯದಲ್ಲಿದ್ದಾರೆ. ಈಗ ಈ ಮನೆಯ ಮಾಲೀಕರಾದ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಇದು ಯಾವಾಗ ಆಯ್ತು, ಏನು? ರಾತ್ರಿ 8 ಗಂಟೆಗೆ ಆಗಿದ್ದು. ಭಾರಿ ಮಳೆ ಆದ್ರಿಂದ 8 ಗಂಟೆಗೆ ಅದು ನಾವು ನೋಡಿಲ್ಲ. ಒಂದು 15 ಗಂಟೆಲಿ ನೋಡ್ತೀವಿ ಪೂರ ಹೊರಗಡೆ ನೀರು ಬಂದಿದೆ. ಇವಾಗ ಗೊತ್ತಾಯ್ತು ಅಲ್ಲ, ಏನು ಮಾಡೋಕ್ಕೆ ಅರ್ಥ ಆಗ್ತದೆ. ಮುಂದೆ ಕೂಡ ಪ್ರಾಬ್ಲಮ್ ಇದೆ. ಸಿಕ್ಕಾಪಟ್ಟೆ ಗುಡ್ಡ ಇದೆ, ಮರ ಬೇರೆ ಇದೆ, ಬೇರೆ ಸಖತ್ತು ನೀರು ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. ನೀವು ಒಂದು ನೋಡಿ ಏನು ವಿಮರ್ಶೆ ಮಾಡಿ ಮಾಡಿ. ಓಕೆ, ನೋಡ್ಬೋದು ಈಗ ಸಾಕಷ್ಟು ಈ ಒಂದು ದೃಶ್ಯದಲ್ಲಿ ಕಾಣಬಹುದು. ಆ ಒಂದು ಗುಡ್ಡ ಕುಸಿತ ಪ್ರದೇಶದಲ್ಲಿ ಮಣ್ಣು ಕುಸಿತ ಉಂಟಾಗಿದೆ. ಅದೇ ಜಾಗದಲ್ಲಿ ನೀರು ಕೂಡ ಉಕ್ಕಿ ಹರಿದು ಬರ್ತಾ ಇರುವಂತದನ್ನ ಕಾಣಬಹುದಾಗಿದೆ. ಮಧ್ಯಭಾಗದಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನು ಹೆಚ್ಚಿನ ಭಾಗದಲ್ಲಿ ಮನೆಗೆ ಹಾನಿಯಾಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಇರಬಹುದು, ಇವರು ಬಂದು ಒಂದು ಪರಿಹಾರವನ್ನ ಇದಕ್ಕೆ ಸೂಚಿಸಿದ್ರೆ ಏನಾದ್ರೂ ಒಂದು ದಾರಿಯನ್ನ ನಮಗೆ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.